ಅಮರೇ 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 ಒಡ್ಡಿ ಮಗನೇ ಗಡ್ಡ ಕೆರೆಯೋ ಅಂದ್ರೆ ಸೋಪ್ ಹಾಕ್ದೆ ಕುತ್ತಿಗೆ ಗ್ಯಾರೇಜರ್ ಆಗ್ತೀಯೇನೋ ನಿನ್ ಕೂಡ ಬಿಸಿನೀರ್ ಕಾಯಿಸ್ಬಿಡ್ತೀನಿ ನೋಡು. ಇಲ್ಲ ಕಣಣ್ಣ, ಸೋಪ್ ಹಚ್ತಿದ್ದೀನಿ ಕಣಣ್ಣ. ನಿದ್ಗಟ್ಟಿಯ ಬುದ್ಧಿಗಟ್ಟಿ ಅಂತ ನೀನು ಸುಮ್ನೆ ಗಾಬರಿ ಬೀಳ್ತೀಯ, ಭಯ ಪಟ್ಕೋತೀಯ. ಭಯ? ನಾನ್ ಭಯ ಬೀಳ್ತೀನ? ಬುದ್ಧಿ ಕೆಟ್ಟಿರೋದು ನಿಂಗೆ, ನಿದ್ದೆ ಕೆಟ್ಟಿರೋನು ನಾನು. ಈ ಡಬೇದಾರ್ ಬಡೆ ಸಾಬ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಊರ್ಗೂರೇ ಗಡಗಡ ಅಂತ ನಡಗುತ್ತೆ. ಈ ಮೀಸೆ, ಈ ಜರ್ಬು, ಈ ಗುಂಡ್ಗೆ ಎಲ್ಲ ಆರ್ಡಿನರಿ ಅಲ್ಲ. ಈ ಮೀಸೆ ರಣಧೀರ ಕಂಠೀರವನ ಮೀಸೆ. ಸಿಟ್ ಮಾಡ್ಕೋಬೇಡಣ್ಣು, ನೀನ್ ನೆಮ್ಮದಿಯಾಗಿ ಗೊರಕೆ ಹೊಡಿ. ನಾನು ನಿಧಾನವಾಗಿ ನಿನ್ ಮುಖಾನ ಮಿರಿ ಮಿಂಚಿಸ್ತೀನಿ. ಆಗ ಮಾಡು. ಅರ್ಜೆಂಟು ಸಾಹೇಬ್ರು ನಿಮ್ಮನ್ನ ಕರ್ಕೊಂಬರ್ ಕೇಳವ್ರೆ. ಕಾನ್ಸ್ಟೇಬಲ್ ಚೋಡಾ ಸಾಹೇಬ್ರೆ, ತಗೊಳ್ರಿ ನಂದು ಒಂದ್ ಸೆಲ್ಯೂಟು. ಅದೇನ್ರಿ ಅಂತ ಅರ್ಜೆಂಟು? ಸಾಹೇಬ್ರು ಗೊರಕೆ ಹೊಡಿಯೋದ್ ಕಾಣ್ಲಿಲ್ವಾ? ಸುಬ್ಬು, ಈ ಮೈ ಮೇಲೆ ಕಾಕಿ ಬಟ್ಟೆ ಬಿದ್ರೆ ಸಾಕು, ಆರಾಮ್ ಹರಾಮ್ ಹೈ. ಫಸ್ಟ್ ಡ್ಯೂಟಿ ಅಲ್ಲಿ ಹೆಣ ಉಳಿಬಿದ್ದೈತೆ. ಎಲ್ಲಿ? ಯಾರದ್ದು? ಪವಿತ್ರ ಎಸ್ಟೇಟ್ ಮ್ಯಾನೇಜರ್ ಸದಾನಂದ ರಾಯರ್ದು. ಸದಾನಂದ ರಾಯರು ಸತ್ತೋದ್ರ? ಸತ್ತಿದ್ರೆ ನನಗೇನೋ ಅಲ್ಲಿ ಕೆಲಸ, ಅವ್ರ ಕೊಲೆ ಆಗಿದೆ. ಕೊಲೆನಾ? ಅಲ್ಲಿ ರಾಯರ್ ಕೊಲೆ, ಇಲ್ಲಿ ನಿನ್ ಕೊಲೆ. ನಮ್ ದಫೆದಾರ ನೀಚೆ ಮಣ್ಣಾಯ್ತಲ್ಲ. ಚೋಟಾ ಸಾಬ್, ಕೆಟ್ಟೆ ಇದ್ ನಿನ್ ಕೈಯಲ್ಲ, ಕಾನೂನು ತಿಳ್ಕೊ, ಜೀವ ಉಳಿಸು. ಹೆಂಗಾದ್ರೂ ಮಾಡಿ ಗಮ್ಮ ಕಾಣಿಸ್ತೀರಿ. ಅಷ್ಟ್ ಮಾಡು. ಮತ್ತೆ ದಫೆದಾರೆ, ದಫೆದಾರ, ಯಾಕೋ ಬಂದಿದ್ದು 20? ಹೆಂಗೈತೆ ಮೈಗೆ? ಅಲ್ಲ ಕಣಣ, ಅಲ್ಲಿ ಸಾಹೇಬ್ರು ಅರ್ಜೆಂಟ್ ಆಗಿ ಕರ್ಕೊಂಬರ ಕೇಳಿದ್ರು. ಅದಕ್ಕೆ ವೆಹಿಕಲ್ ಸೈಕಲ್ ಮೇಲೆ ಓವರ್ ಸ್ಪೀಡ್ ಆಗಿ ಬಂದ್ಬಿಟ್ಟಿದೀನಿ. ಯಾಕೋ ನೀನ್ ಕಳ್ಸಿದ್ದು? ಪವಿತ್ರ ಎಸ್ಟೇಟ್ ಮ್ಯಾನೇಜರು ಸದಾನಂದ ರಾಯರ್ದು ಕೊಲೆ ಆಗೈತೆ. ಏನೋ ನೀನ್ ಹೇಳ್ತಾ ಇರೋದು? ನೀನ್ ಹೇಳ್ತಾ ಇರೋದು ನಿಜನಾ? ಅಣ್ಣ, ಇಂಥ ವಿಚಾರದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರ? ನಿನ್ನ ಆಣೆಗೂ ಮಲ್ರಾಗೈತಣ್ಣ, ನಿಮ್ಮ ಅಪ್ಪನ ಆಣೆಗೂ ಮಲ್ರಾಗೈತೆ, ನಿನ್ ಮೀಸೆ ಆಣೆಗೂ ಮಲ್ರಾಗೈತೆ. ನನ್ನ ಮೀಸೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ಯಾ? ಆ ಕೊಲೆ ಯಾರೇ ಮಾಡಿರ್ಲಿ, ಈ ಕ್ಷಣದಲ್ಲೇ ಕಂಡುಹಿಡಿತೀನಿ. ಸುಬ್ಬಾ, ಆಲ್ರೆಡಿ ಅಲ್ಲೊಂದು ಮಲ್ಡ್ರ ಆಗೈತೆ, ಮತ್ತಿಲ್ಲೊಂದು ಬಲ್ಡ್ರು. ಬೇಡ, ನಿನ್ನ ಆಮೇಲೆ ವಿಚಾರಿಸ್ತೀನಿ. ನಡಿಯೋ ಅಣ್ಣ. ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ, ಎಂಡ ಮುಟ್ಟಿಸ್ತೀನ. ಬ್ರಹ್ಮ ನಿನ್ಗೆ ಜೋಡಿಸ್ತ. ನಿನ್ಗೊಂದು ವಿಷಯ ಗೊತ್ತಾ? ಏನು? ನಿನ್ನೆ ರಾತ್ರಿ ಪವಿತ್ರ ಎಸ್ಟೇಟ್ ಅಲ್ಲಿ ಸುಶೀಲಮ್ಮಣ್ಣ ಯಾರ ಕೋಣೆ ಕೂಡಾಕಿ ಬೀಗ ಹಾಕಿ ಸದಾನಂದ ರಾಯರ್ನ ಯಾರೋ ಕೊಚ್ಚಕ್ ಕಳಿಸ್ಬಿಟ್ಟಿದ್ದಾರೆ. ಹೌದಾ? ಎಂತ ಕಾಲಬ್ಬ ಅಂತಪ್ಪ. ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ, ಎಂಡ ಮುಟ್ಟಿಸ್ತೀನಿ. ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ, ಎಂಡ ಮುಟ್ಟಿಸ್ತೀನಿ. ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ, ಎಂಡ ಮುಟ್ಟಿಸ್ತೀನಿ. ತಿರುಮಳಣ್ಣ ಒಂದ್ 90 ಮಿನಿಟ್ ಟೀ ತಗೊಂಬರೋಣ. ನಿನ್ಗೊಂದು ಭಯಂಕರವಾದ ನ್ಯೂಸ್ ಹೇಳ್ತೀನಿ. ಅಣ್ಣ, ಏನಣ್ಣ ಸುದ್ದಿ ಇವತ್ತು? ಮೊದಲು ಸುದ್ದಿ ಬರ್ಲಿ, ಆಮೇಲೆ ಟೀ ಹೇಳ್ತೀನಿ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಎಂತೂ ನಿಂದು ಬೆಳಿಗ್ಗೆ ಬೆರಿಪಿರಿ. ಏನ್ ವಿಷಯ? ಬಿರಿಲ್ಲ, ಕಿರಿಕಿರಿಲ್ಲ. ಕೊಡಬೇಡಿ ತಗೋ. ನಿನ್ನೆ ರಾತ್ರಿ ಎಸ್ಟೇಟ್ ಮ್ಯಾನೇಜರ್ ಸದಾನಂದ ರಾಯರ್ನ ಯಾರೋ ಮುಸ್ಕಾಕೊಂಬಂದು ಕೊಚ್ಚಕ್ ಕಲಿಸ್ಬಿಟ್ರಂತಲ್ಲಪ್ಪ. ಮುಸ್ಕಾಕೊಂಡು ಯಾರಿರ್ಬೋದು? ಯಾರು ಇರ್ಲಿಕ್ಕುಂಟು ಮಾರಾಯ? ಹೇಮಾಚ, ನೀ ಹೇಳುವುದು ನಿಜವೋ? ಕುಡಿದ ಆಮೇಲೆ ಏನೆಲ್ಲ ಮಾತಾಡುವುದಲ್ಲ, ಗೊತ್ತಾಯ್ತಾ? ಒಳಗೆ ಸೇರಿರೋ ಬಟ್ಟಿ ಸಾರ ರಾಯಣಗೂ ಸುಳ್ಳಾಗರು. ಸದಾನಂದ ರಾಯರು ಮೇಲಕ್ಕೆ ಹೋಗ್ಬಿಟ್ರು.
ಪವಿತ್ರ ಎಸ್ಟೇಟ್ ಮ್ಯಾನೇಜರ್ನ ಕೊಲೆ ಮಾಡಿದ್ ಯಾರು ಮಾರಾಯ? ಕಲಿಗಾಲ ಕಲಿಗಾಲ, ಒಳ್ಳೆ ಜನರಿಗೆ ಕಾಲವಿಲ್ಲ ಮಾರಾಯ. ಕಾನ್ಸ್ಟೇಬಲ್, ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಎಕ್ಸ್ಕ್ಯೂಸ್ ಮೀ. ಅಂದ ಹಾಗೆ ನೀವು ಸುಮಂತ ಮಗಳು ಅಂದ್ರೆ ಕೊಲೆಯಾದ ಸದಾನಂದರಾಯರ ಹೆಂಡತಿ, ಅಕ್ಕನ ಮಗಳು. ನೀವು ಹುದ್ದೆ ಮುಟ್ಟಿಸ್ಬೇಕಾದವ್ರಿಗೆಲ್ಲ ಮುಟ್ಟಿದಿರಲ್ಲ? ಇಲ್ಲ ಇನ್ಸ್ಪೆಕ್ಟರ್, ನಮ್ಗೇನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ. ಅಂದ ಹಾಗೆ ಈ ಬಂಗ್ಲೆಯಲ್ಲಿ ಇನ್ನೂ ಯಾರ್ಯಾರಿದ್ದಾರೆ? ಇನ್ಸ್ಪೆಕ್ಟರ್, ನನ್ನ ಮನೆ ಅಡಿಗೆವನು ಗೋವಿಂದ ಅಂತ, ಮನೆ ಕೆಲ್ಸದ ಗೌರಿ. ಅಂದಾಗೆ ಅದೇನ ಸುದ್ದಿ, ಸದಾನಂದರಾಯರ್ ಕೊಲೆ ಮಾಡಿದವ್ರ ಪತ್ತೆಗೆ ಇನ್ಸ್ಪೆಕ್ಟರ್ ಅರ್ಜುನಪ್ಪನ ನೇಮಕ ಮಾಡೋರಂತೆ. ಹೌದಂತಪ್ಪು, ಆ ಮಡಿಕೇರಿ ಮುತ್ತಣ್ಣನ ಕೊಲೆ ಆದಾಗ ಕೊಲೆಗಾರನ 15 ದಿವಸದಲ್ಲಿ ಕಂಡು ಹಿಡಿದವರು ನಮ್ಮ ಅರ್ಜುನಪ್ಪನೇ ಅಲ್ವಾ? ನಮ್ ಶುಂಠಿಕೊಪ್ಪ ಶರೀಫ್ ಸಾಬ್ ಸತ್ತಾಗ ಆತ್ಮಹತ್ಯೆ ಅಂತ ಮುಚ್ಚಾಕಿದ ಕೇಸ್ನ ಪುನಃ ಕೆದಕಿ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಪ್ರೂವ್ ಮಾಡಿದ್ರು ನಮ್ಮ ಅರ್ಜುನೇ ಅಲ್ವಾ? ಹೌದು ಯಪ್ಪ. ಆ ಅರ್ಜುನ್ ಅಂದ್ರೆ ಭಾರಿ ಶಿಸ್ತಿನ ವ್ಯಕ್ತಿ, ಭಾರಿ ಭಯಂಕರ ಮನುಷ್ಯ. ಆತ ಕೈ ಹಾಕಿದ ಕೇಸು ಅಂದ್ರೆ ಮುಗ್ದ ಹಾಗೇನೆ, ಕೊಲೆಗಾರನ ಕುತ್ತಿಗೆಗೆ ಹಗ್ಗ ಬಿಗಿದ ಹಾಗೆ. ಸಾರಿ ಟು ಟ್ರಬಲ್ ಯು. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇನ್ಸ್ಪೆಕ್ಟರ್, ನನ್ಗೆ ಯಾರ ಮೇಲೂ ಸಂಶಯ ಇಲ್ಲ. ನಮ್ಮ ಯಜಮಾನ್ರಿಗೂ ಅಂತ ಶತ್ರುಗಳು ಯಾರು ಇರ್ಲಿಲ್ಲ. ಎಲ್ಲ ವಿಗ್ರಹಚಾರ. ಈಗ 2 ತಿಂಗಳ ಹಿಂದೆ ಮೆಟ್ಲಿಂದ ಜಾರ್ ಬಿದ್ದು ಕೈ ಮುಡ್ಕೊಂಡ್ರು. ಏನು ತೊಂದ್ರೆ ಇಲ್ಲದೆ ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟ್ರಲ್ಲಿ ಹಾಳು ವಿಧಿ ನನ್ಗೆ ಅನ್ಯಾಯ ಮಾಡ್ಬಿಡ್ತು. ದೇವ್ರಂತ ನನ್ ಗಂಡನ್ನೇ ನನ್ನಿಂದ ಕಿತ್ಕೊಂಡ್ಬಿಡ್ತು. ಸಮಾಧಾನ ಮಾಡ್ಕೊಳ್ಳಿ. ಫಾರ್ಮಾಲಿಟೀಸ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ. ಬರ್ತೀನಿ. ಇವನ್ಯಾರು? ನಮ್ಮನೆ ಕೆಲ್ಸದವನು ಬೈರ ಅಂತ. ಈ ಫೋಟೋದಲ್ಲಿರೋ ವ್ಯಕ್ತಿ ಯಾರು? ಬಳ್ಳಾರಿ ಜೈಲಲ್ಲಿ 4 ತಿಂಗಳು ಸಜಾ ಅನುಭವಿಸೋನು ಯಾರು? ಮಾಡೋದೆಲ್ಲ ಮಾಡ್ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಸುಳ್ಳು ಬೊಗಳ್ಬೇಡ. ಗೋವಿಂದ ನನಗೆಲ್ಲ ಹೇಳಿದಾನೆ. ಮುಚ್ಚು ಮರೆ ಮಾಡ್ದೆ ನಿಜ ಇರ್ತೀನಿ. ಕಳ್ಳ ಅಂತೀರಾ? ಹ್ಞೂ ಅಂತೀನಿ. ಜೈಲಲ್ಲಿ ಇದ್ದವನು ಅಂತೀರಾ? ಹ್ಞೂ ಅಂತೀನಿ. ಚಿಕ್ಕಪುಟ್ ಕೊಲೆ ಮಾಡೋ ಜೂನಿಯರು ಭಾರಿ ಕೊಲೆ ಮಾಡೋ ಸೀನಿಯರ್ ಅಲ್ಲ ಅಂತ ಅಫಿಡೇವಿಟ್ ಮಾಡ್ಕೊಡ್ತಿದ್ಯೇನೋ? ಇದ್ರದವರೆಲ್ಲ ಹೀಗೆ ಸರ್. ಲಕ್ಷ್ಮೀಶ್ವರಕ್ಕೆ ಹೋಗಿ ಲೂಟಿ ಮಾಡ್ತಾರೆ, ಮಡಿಕೇರಿಗೆ ಹೋಗಿ ಮೀಸೆ ಬೋಳ್ಸ್ಕೋತಾರೆ, ಧಾರವಾಡಕ್ಕೆ ಹೋಗಿ ದರೋಡೆ ಮಾಡ್ತಾರೆ, ದಾವಣಗೆರೆಗೆ ಹೋಗಿ ದಾಡಿ ತೆಗೆಸ್ಕೋತಾರೆ, ಕುಶಾಲನಗರಕ್ಕೆ ಹೋಗಿ ಕೊಲೆ ಮಾಡ್ತಾರೆ, ಒಳ್ಳೆಗಾಲಕ್ಕೆ ಹೋಗಿ ತಲೆ ಬೋಳ್ಸ್ಕೋತಾರೆ ಸಾರ್. ನಿಂದು ಏನ್ ಪ್ಲಾನ್ ಇತ್ತು ಅಂತ ಸರಿಯಾಗಿ ಹೇಳು.
ಗೋವಿಂದ ನನ್ನ ಹತ್ರ ಎಲ್ಲ ಹೇಳಿದ. ನೋಡಿ ಬುದ್ಧಿ, ಕೊಲೆ ಮಾಡೋ ಅಷ್ಟು ಖದೀಮ ನಾನಲ್ಲ. ಆದ್ರೆ ಮನೆ ಸಮಯ ನೋಡ್ಕೊಂಡು ಸಾಕಷ್ಟು ಹಣ ದೋಚ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಆ ಗೋವಿಂದನು ಗೌರಿನು ಸಹಾಯ ಕೇಳಿದ್ದೆ. ಆದ್ರೆ ಆ ಮ್ಯಾನೇಜರ್ನ ಕೊಲೆ ಮಾಡೋ ಪ್ಲಾನ್ ಮಾತ್ರ ಮಾಡಿರ್ಲಿಲ್ಲ. ಆಯ್ತಪ್ಪ, ನಿನ್ ಮಾತು ನಾನು ನಂಬ್ತೀನಿ. ನೀನ್ ಕೊಲೆ ಮಾಡಿಲ್ಲ ಅಂದ್ಮೇಲೆ ರಾಯರ್ನ ಯಾರು ಕೊಲೆ ಮಾಡಿದ್ರು? ಮೊನ್ನೆ ಆ ಗರ್ಭ ರಾಯರ್ಗೆ 1 ವರ್ಷ ನೋಡ್ಕೋತೀನಿ, ನಿಮಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಹೇಳ್ತಿದ್ದ ಬದಿ ಹೇಳ್ತಿದ್ದ. ಆಮೇಲೆ ಏನ್ ವಿಷಯ ನಂಗೆ ಗೊತ್ತಿಲ್ಲ. ಕರ್ಪ ಅಂದ್ರೆ ಯಾರು? ಅದೇ ಸರ್, ಕಳ್ಬಟ್ಟಿ ಕಿಂಗ್ ಕರ್ಪ. ಈ ಏರಿಯಾದಲ್ಲಿ ಕಳ್ಬಟ್ಟಿ ಕಸು ಬೇರೆ ನಡೀತಾ ಇದೆಯೇನೋ? ಏನ್ ಸರ್, ಒಳ್ಳೆ ಪ್ರೈಮರಿ ಸ್ಕೂಲ್ ಮಕ್ಕಳು ಪ್ರಶ್ನೆ ಕೇಳಿದಾಗ ಕೇಳ್ತೀರಾ? ಕರ್ನಾಟಕದಲ್ಲಿ ಕಾವೇರಿ ಬತ್ತೋಬಹುದು, ಆದ್ರೆ ಕಳ್ಬಟ್ಟಿ ಕಸು ಮಾತ್ರ ನಿಲ್ಸೋರು ಹುಟ್ಟಿಲ್ಲ. ಕಾಕಿ ಬಟ್ಟೆ ಹಾಕೊಂಡು ಈ ರೀತಿ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಕಾವಿ ಕಾದಿ ತೊಟ್ಟು ಕುಡಿಯೋರ ತನಕ ಕಾಕಿ ಬಟ್ಟೆ ತೊಟ್ಟೋರ್ಗೆ ನಾಚಿಕೆ ಇರೋದೇ ಇಲ್ಲ ಸರ್. ಇರಬಾರ್ದು ಸರ್, ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ ಸರ್. ಸ್ಟಾಪ್ ಇಟ್! ಏನಣ್ಣ, ನೆಕ್ಸ್ಟಿಗೆ ಬರ್ಬೇಕಾದ ಅವ್ನು ಸೊಟ್ಟಿಗೆ ಅಡ್ಡ ಬಿದ್ದಿಯಾಗಿ ರೋಡ್ ಸರ್ವೆ ಮಾಡ್ಕೊಂಬತ್ತಾ ಇದೆಯಲ್ಲ? ನನ್ನ ಕಷ್ಟ ನಿನಗೇನಣ್ಣ ತಿಳಿತೈತೆ? 2 ದಿನದಿಂದ ಹೊಟ್ಟೆಗೆ ಬಿದ್ದಿಲ್ಲ ಅಣ್ಣ. ಯಾಕೆ, ಹೆಂಡ್ರಿ ಮಕ್ಕಳು ಊರಲ್ಲಿಲ್ವಾ? ಅಯ್ಯೋ, ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳಿಲ್ಲ ಅಣ್ಣ, ಓಡಾಡೋದಕ್ಕೆ ಹೊಟ್ಟೆಗೆ ಹಿತವಾದ ಬಟ್ಟಿ ಬಿದ್ದಿಲ್ಲ ಅಂದೆ. ಯಾಕೆ? ಗರ್ಭ ಕತ್ಲೆ ಕೋಣಿಲಿ 2 ದಿವಸದಿಂದ ಕೋಳಿತಾಗ ಬಿದ್ದೋಣ. ಕರ್ಪನ್ ಕಳ್ಬಟ್ಟಿ ಕಸಬು ಪೊಲೀಸವ್ರು ತಿಳಿದೋಯ್ತಾ? ಸದಾನಂದ ರಾಯರ್ ಕೊಲೆ ಕೇಸ್ನಾಗೆ ಕರ್ಪನ್ನ ಅರೆಸ್ಟ್ ಮಾಡ್ಬಿಟ್ಟವ್ರೆ.
ಕರ್ಪ ಯಾವಾಗ ಹೊರ ಬರ್ತಾನೋ, ಬಟ್ಟಿ ಯಾವಾಗ ಕಾಯಿಸ್ತಾನೋ, ನನಗೆ ಯಾವಾಗ ಕುಡಿಯಕ್ ಕೊಡ್ತಾನೋ ಅದೇ ಚಿಂತೆ ಆಗೋಗ್ಬಿಟ್ಟೈತೆ ಅಣ್ಣ. ಅಜ್ಜಿಗೆ ಅರವೇ ಚಿಂತೆ, ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ಅಲ್ಲ ಅವನು ಹೆಣವಾಗಿ ಕೊಳಿತಾವನೆ, ಇಲ್ಲಿ ಬಟ್ಟಿ ಇಲ್ಲ ಅಂತ ಅಳ್ತಿದ್ಯಾ? ಅಣ್ಣ, ಈ ಬಟ್ಟಿ ಸರಾಯಿ ತರ ನಿಜ ಬರೋದಕ್ಕೆ ಏನಾದ್ರು ಒಂದು ಐಡಿಯಾ ಕೊಡ ಅಣ್ಣ. ನನ್ ಮಗನೇ, ಸುಲಭವಾಗಿ ಸಿಕ್ಕೋ ಸೀಮೆಣ್ಣೆಗೆ ಟಿಕ್ ಸೇರಿಸ್ಕೊಂಡು ಚಟ್ ಅಂತ ಮೂಗು ಮುಚ್ಕೊಂಡು ಪಟ್ ಅಂತ ಕುಡಿದ್ಬಿಡು. ಸೀಮೆಣ್ಣೆನ? ಅಯ್ಯೋ ಹಳದ್ದು ಬಿಡಿ ಸೇತಿಲ್ಲಣ್ಣ, ಅದೇನಾದ್ರು ದಪ್ಪ ಒಂದು ಹತ್ಕೊಂಡ್ಬಿಟ್ರೆ? ಒಂದ್ ಕೆಲಸ ಮಾಡು, ಕುಡಿಯೋವಾಗ ಬಾಯಿ ಪಕ್ಕದಲ್ಲಿ ಕುತ್ಕೊಂಡು ಕುಡಿ. ಸರಿ. ಬಿಡಿ ಹಚ್ಚು, ಬೆಂಕಿ ತಗಲ್ದ್ರೆ ಗಪ್ಪಂತ ಬಾವಿ ಹಾರ್ಕೊಂಡ್ಬಿಡು. ಅಯ್ಯಪ್ಪ, ಬಾವಿಲ್ ಬಿದ್ಮೇಲೆ ಮೇಲ್ ಬರೋದು ಹೆಂಗಣ್ಣ? ನಾನು ಈ ಕಡೆ ಬಂದಾಗ ಕೂಗು, ಮೇಲೆ ಕೆತ್ತೀನಿ. ಸರಿ ಅಣ್ಣ. ಥ್ಯಾಂಕ್ ಯು ಕಣ, ಒಳ್ಳೆ ಐಡಿಯಾ ಕೊಟ್ಟೆ ಕಣ. ಕೊಲೆ ಆಗೋಯ್ತಾ? ಒಂದೇ ಮನೆ ಎರಡು ಕೊಲೆನಾ? ನಡೀರವ ಮುಖನಾರು ನೋಡ್ಕೊಂಬರೋಣ. ನೀವು ಬರವ, ಎಲ್ಲ ಅವ್ರವ್ರ ಕರ್ಮ. ಏನ್ ಮಾಡಬೇಕು? ಎಂತ ಗಡಿಬಿಡಿ ಸುಬ್ಬಣ್ಣ? ಏನು ಊರಿಗೆ ಮುಕ್ತಾಯ ಕಾಣೋ ಸದಾನಂದರಾಯರು ಕರ್ಪಲ್ ಸಾಲ್ಗೆನೆ ಸುಶೀಲಮ್ಮನ ಸೇರ್ಕೊಂಡ್ಬಿಟ್ರು. ಅಯ್ಯ, ಆ ಇನ್ಸ್ಪೆಕ್ಟರ್ ಎಂತ ಮಾಡ್ತಾ ಇರೋದು? ಹೀಗೆ ಮಂಡೆ ಮೇಲೆ ಮಂಡೆ ಹೋಗ್ತಾ ಇದ್ರೆ ಉಳಗಾಲ್ ಉಂಟ? ಈಗ ಹೋಗಿ ಆ ಕೇಳ್ಕೊಂಬಂದ್ಬಿಡ್ತೀನಿ. ರಾಘವೇಂದ್ರ, ಅಯ್ಯೋ ದೇವ್ರೆ. ಮಿಸ್ಟರ್ ಅರ್ಜುನ್, ನಿಮ್ಮ ಬಗ್ಗೆ ನಾನು ತುಂಬಾ ಭರವಸೆ ಇಟ್ಕೊಂಡಿದ್ದೆ. ಮೇಲಿಂದ ಮೇಲೆ ಕೊಲೆ ನಡೀತಾ ಇದ್ರು ನೀವೇನ್ ಮಾಡ್ತಿದ್ದೀರಿ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ನಡವಳಿಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಪೇಪರ್ ಗಾಸಿಪ್ ಕಾಲಂನಲ್ಲಿ ನಿಮ್ ಬಗ್ಗೆ ಕೆಟ್ಟದಾಗಿ ಬರೆದ್ರು ನೀವು ಅದಕ್ಕೆ ರಿಯಾಕ್ಟೇ ಮಾಡ್ತಿಲ್ವಲ್ರಿ? ಕಮಾನ್ ಟೆಲ್ ಮಿ, ವಾಟ್ ಹ್ಯಾಸ್ ಹ್ಯಾಪನ್ ಟು ಯು? ನೀವಿನ್ನೂ ಎಚ್ಚೆತ್ಕೊಳ್ಳದೆ ಹೋದ್ರೆ ಐ ವಿಲ್ ಟೇಕ್ ಡಿಸಿಪ್ಲಿನರಿ ಆಕ್ಷನ್. ನಮ್ಮ ಇಲಾಖೆ ಬಗ್ಗೆ ಜನಗಳಿಗೆ ದಿನೇ ದಿನೇ ನಂಬಿಕೆ ಕಡಿಮೆ ಆಗ್ತಾ ಇದೆ, ಅದು ನಿಮಗೂ ಗೊತ್ತಿದೆ. ನಿಮ್ ಹಾಗೆ ನಾನು ಮೌನವಾಗಿ ಕೈ ಕಟ್ಕೊಂಡು ಕುಳಿತಿರೋಕ್ಕಾಗಲ್ಲ. ನನ್ನ ಸಹನೆಗೂ ಒಂದು ಮಿತಿ ಇದೆ ರೀ, ಮಿತಿ ಇದೆ. ಪುಟ್ ಅನ್ ಎಂಡ್ ಟು ಆಲ್ ದಿಸ್ ಮಿಸ್ಟ್ರಿ. ಸರ್, ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗಿದೆ. ನಿಜವಾದ ಅಪರಾಧಿನ ಪತ್ತೆ ಮಾಡೋದ್ರಲ್ಲಿ ಸಕ್ಸೀಡ್ ಆಗ್ತಾ ಇದ್ದೀನಿ. ಯಾವಾಗ? ಇನ್ನೂ 2 ಕೊಲೆ ಆದ್ಮೇಲೆನೋ? ನಾಟ್ ಲೈಕ್ ದಟ್ ಸರ್. ಇನ್ನು ಒಂದು ದಿವಸ ಕಾಲಾವಕಾಶ ಕೊಡಿ, ಜಸ್ಟ್ 24 hours. ಅಗ್ರೀಡ್, ಅಗ್ರೀಡ್. ಸ್ಟಿಲ್ ಹ್ಯಾವ್ ಗಾಟ್ ಕಾನ್ಫಿಡೆನ್ಸ್ ಇನ್ ಯು. ನನ್ನ ನಿರಾಶೆಗೊಳಿಸಬೇಡಿ, ನಿಮ್ಮ ಕೆರಿಯರ್ನ ಸ್ಪಾಯಿಲ್ ಮಾಡ್ಕೋಬೇಡಿ, ನಿಮ್ಮ ಬುದ್ಧಿವಂತಿಕೆನ ಸ್ಕ್ಯಾಂಡಲ್ಗೆ ಗುರಿ ಮಾಡ್ಕೋಬೇಡಿ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಸುಮಾ, ನಿನ್ ಫೋನ್ ತಂದಿದೆ ಅಂತೆ, ವಾರ್ಡನ್ ಕರೀತಾ ಇದ್ದಾರೆ. ನನ್ಗೆ ಯಾರೇ ಫೋನ್ ಮಾಡೋರು? ಬಂದೆ ತಡಿ. ಯಾರು ಮಾತಾಡ್ತಾ ಇರೋದು? ನನ್ನತ್ರ ಯಾವ ಹಣನೂ ಇಲ್ಲ, ನಂಗೆ ಯಾರು ಹಣ ಕೊಟ್ಟಿಲ್ಲ.
ನಮಸ್ಕಾರ ತಿರುಮಲಣ್ಣು. ನಮಸ್ಕಾರ. ನನಗೊಂದು ಕಡಕ್ ಸ್ಪೆಷಲ್ ಚಾಯ್ ಹಾಕೊಂಬತ್ತ. ಎಂತದು ಮಾರ ಇದು? ಮತ್ತೆ ನಮ್ಮ ಹೋಟ್ಲಿಗೆ ಮುಸ್ಕಲಾಯ್ಕ ಬರ್ಲಿಕ್ಕೆ ಶುರು ಮಾಡಿದ್ರಲ್ಲ. ಹಾಯ್ ಅಂದ್ರೆ ನಿಂಗೆ ಇನ್ನೂ ವಿಷಯ ತಿಳಿದಿಲ್ಲ ಅನ್ನಂಗಾಯ್ತು. ನಮ್ ಇನ್ಸ್ಪೆಕ್ಟ್ರು ನಿಜವಾದ ಕೊಲೆಗಾರನ ಹಿಡಿದಂತೆ. ಆ ಮುಸ್ಕಿನ ವ್ಯಕ್ತಿ ಸಿಕ್ಬಿಟ್ಟಾನ್ರಿ. ನಾಳೆ ಮುಸ್ಕಿನ ವ್ಯಕ್ತಿನ ಕೋರ್ಟ್ಗೆ ಹಾಜರುಪಡಿಸ್ತಾರಂತೆ. ಓಹೋ, ಇದು ವಿಷಯನ? ಹಾಗಾದ್ರೆ ನಮ್ಮ ಹೋಟ್ಲಿಗೆ ರಜೆ ಕೊಟ್ಟು ನಾಳೆ ಕೋರ್ಟಿಗೆ ಹೋಗುದು, ವಿಷಯ ತಿಳ್ಕೊಳ್ಳುದು. ಹಾಗೆ ಮಾಡೋಣ. ಹಾಗೆ ಮಾಡೋಣ. ಎಂತದು ಮಾರಾಯರೇ ಇದು? ಸತ್ತು ಸದಾನಂದರಾಯರು ತಮ್ಮ ಚಿದಾನಂದ ಅಲ್ವೋ ಅನ್ನೋದೇನ್ರಿ ಬಂತು? ನನ್ ಟೋಪಿ ಆಣೆಗೂ ಇವನ್ ಚಿದಾನಂದನೇ. ಹ್ಞೂನ್ರಿ. ಈ ಚಿದಾನಂದ ಪಾಪದವನು, ಮೂಗ ಗಡ್ಡ, ಬಾಂಬೆಲಿದ್ದವನು. ಇಲ್ಲಿಗೆ ಹೇಗೆ ಬಂದ? ಬರೋದೇನ್ ಬಂತ್ರಿ?
ಖರೆ ಹೇಳ್ಬೇಕು ಅಂದ್ರೆ ಪೊಲೀಸ್ನವರು ಒದ್ದು ಹೇಳ್ಕೊಂಡ್ ಬಂದಿರ್ತಾರೆ. ಯಾಕೆ ಒದ್ದು ಹೇಳ್ಕೊಂಡ್ ಬಂದಿರ್ತಾರೆ? ಆರ್ಡರ್ ಆರ್ಡರ್ ಆರ್ಡರ್. ಯುವರ್ ಆನರ್, ಮೇಲಧಿಕಾರಿಗಳ ಒತ್ತಡ, ತನ್ನ ಕೆಲಸವನ್ನು ಉಳಿಸಿಕೊಳ್ಳುವ ಕಾತುರ, ತನ್ನ ವಿಫಲತೆಗಳನ್ನು ಮುಚ್ಚಿ ಹಾಕುವ ಅವಸರದಲ್ಲಿ ಇನ್ಸ್ಪೆಕ್ಟರ್ ಅರ್ಜುನ್ ತುಂಬಾ ದುಡುಕಿದ್ದಾರೆ. ಈತ ಸದಾನಂದರಾಯರ ತಮ್ಮ ಚಿದಾನಂದ ಅಮಾಯಕ, ಮುಗ್ಧ, ಮೂಕ, ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಾರದವನು. ಈತನ ಮೇಲೆ ಕೊಲೆ ಆರೋಪವನ್ನು ಹೊರಿಸಿ ಅಪರಾಧಿಯನ್ನಾಗಿ ಬಲಿಪಶುವನ್ನಾಗಿ ಮಾಡಿದ್ದಾರೆ. ಆಗಸ್ಟ್ 18ರಂದು ಪವಿತ್ರ ಎಸ್ಟೇಟ್ ಮ್ಯಾನೇಜರ್ ಸದಾನಂದರಾಯರ ಕೊಲೆಗೂ ಈತನಿಗೂ ಯಾವ ರೀತಿಯ ಸಂಬಂಧವೂ ಇಲ್ಲ. ಈತ ಬಾಂಬೆ ಹೋಟೆಲ್ ಒಂದರಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಅರ್ಜುನ್ ರವರು ಅನ್ಯಾಯವಾಗಿ ಈತನನ್ನು ಬಲಿಪಶುವನ್ನಾಗಿ ಮಾಡಿದ್ದಾರೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಮ್ಯಾನೇಜರ್ ಸದಾನಂದರಾಯರಿಗೆ ಹೋಲುವಂತ ಒಬ್ಬ ತಮ್ಮ ಚಿದಾನಂದ ಅಂತ ಇದ್ದದ್ದು ನಿಜ. ಆದ್ರೆ ಈಗ ಈ ಅಪರಾಧಿ ಸ್ಥಾನದಲ್ಲಿರೋನು ಚಿದಾನಂದ ಅಲ್ಲ, ಸದಾನಂದ. ಇವನೇ ಕೊಲೆಗಾರ ಅಂತ ನಿರೂಪಿಸೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದೆ. ಆದ್ರಿಂದ ಕೋರ್ಟು ಅದನ್ನು ಸಾಬೀತು ಮಾಡೋದಕ್ಕೆ ಅನುಮತಿ ಕೊಡಬೇಕಾಗಿ ಕೇಳ್ಕೊತೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಫ್ರೆಂಡು ಪ್ರಾಸಿಕ್ಯೂಟರ್ ಹೇಳಿದಂತೆ ಈತ ಮೂಕ ಚಿದಾನಂದ ಅಲ್ಲ, ಸದಾನಂದರಾಯರೇ ಅಂತ ಭಾವಿಸೋದಾದ್ರೆ ಯಾರ ಕೊಲೆಯಾಗಿದೆ ಅನ್ಕೊಂಡು ಯಾವ ಕೇಸಿನ ವಿಚಾರವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೋ ಆ ಘನ ಉದ್ದೇಶ ನಿರರ್ಥಕವಾಗುತ್ತದೆ. ಆದ್ದರಿಂದ ಈ ಕೇಸನ್ನು ಮುಂದುವರಿಸುವ ಅವಶ್ಯಕತೆಯೇ ಇಲ್ಲ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ನಾನು ಹೇಳಿದಾಗೆ ಸದಾನಂದನ ಕೊಲೆ ಆಗಿಲ್ಲ. ಆದರೆ ಸದಾನಂದನೇ ಮಾಡಿದ ಕೊಲೆ ಪ್ರಕರಣದ ವಿಚಾರಣೆ ಆಗಬೇಕಾಗಿದೆ. ಅಪರಾಧಿಗೆ ತಕ್ಕ ಶಿಕ್ಷೆ ವಿಧಿಸಬೇಕಾದ ಕರ್ತವ್ಯ ನಮ್ಮುಂದಿದೆ. ಅದಕ್ಕೆ ದಯವಿಟ್ಟು ಈ ಪ್ರಾಸಿಕ್ಯೂಷನ್ಗೆ ಸತ್ಯ ನಿರೂಪಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಕೊಲೆ ನಡೆದ ಜಾಗದಲ್ಲಿದ್ದ ಪ್ರತ್ಯಕ್ಷ ಸಾಕ್ಷಿನ ಕೋರ್ಟ್ಗೆ ಹಾಜರುಪಡಿಸಲು ತಮ್ಮ ಅನುಮತಿ ಕೋರ್ತೀನಿ ಯುವರ್ ಆನರ್. ಪ್ರತ್ಯಕ್ಷ ಸಾಕ್ಷಿ? ಯುವರ್ ಆನರ್, ಕೊಲೆಯಾದ ಜಾಗದಲ್ಲಿದ್ದ ಒಂದೇ ಒಂದು ಪ್ರತ್ಯಕ್ಷ ಸಾಕ್ಷಿ ಸದಾನಂದರಾಯರ ಧರ್ಮಪತ್ನಿ ಸುಶೀಲಮ್ಮನವರು. ಆಕೆಯೂ ಕೊಲೆಯಾಗಿರುವಾಗ ಆಕೆ ಸಾಕ್ಷಿ ಹೇಳಲು ಸಾಧ್ಯತೆಯೇ ಇಲ್ಲ. ನೀವು ತಿಳ್ಕೊಂಡ ಹಾಗೆ ಸುಶೀಲಮ್ಮ ಸತ್ತಿಲ್ಲ. ಸಾಕ್ಷಿ ಹೇಳಕ್ಕೆ ಕೋರ್ಟ್ಗೆ ಬರ್ತಾ ಇದ್ದಾರೆ. ಯುವರ್ ಆನರ್, ಸಾಕ್ಷಿನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ತಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಸುಶೀಲಮ್ಮನವರು ಸತ್ತ ಹಾಗೆ ನಾಟಕ ಆಡಿಸಿದ್ರೇನು? ಯುವರ್ ಆನರ್, ಇಡೀ ಪ್ರಕರಣವೇ ಪೂರ್ವಯೋಜಿತ ನಾಟಕ ಅನ್ನೋ ಗುಮಾನಿ ಹುಟ್ಟಿದೆ. ಯಾವುದೋ ಕಾರಣಕ್ಕಾಗಿ ಇನ್ಸ್ಪೆಕ್ಟರ್ ಸುಶೀಲಮ್ಮ ಸೇರ್ಕೊಂಡು ಮಾಡ್ತಾ ಇರೋ ಒಳಸಂಚು ಅಂದಮೇಲೆ ಈ ಕೇಸಿಗೆ ಮುಖ್ಯ ಆರೋಪಿ ಸುಶೀಲಮ್ಮನವರಾಗ್ತಾರೆ. ಆದ್ದರಿಂದ ಈ ಕೇಸಿನ ಸತ್ಯಾಸತ್ಯತೆಯನ್ನು ತಿಳಿಯಲು ನನಗೆ ಕಾಲಾವಕಾಶ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಪ್ರಕರಣ ಹೊಸ ತಿರುವು ಪಡೆದಿರುವ ಹಿನ್ನೆಲೆಯಲ್ಲಿ ಡಿಫೆನ್ಸ್ ಲಾಯರ್ ಮನವಿಯನ್ನು ಪರಿಗಣಿಸಲಾಗಿದೆ. ಸೊ ದಿ ಕೋರ್ಟ್ ಈಸ್ ಅಡ್ಜರ್ನ್ಡ್. ಅಲ್ಲ, ಪ್ರಪಂಚದಲ್ಲಿ ಹೀಗೂ ಉಂಟಾ? ಆ ಸುಶೀಲಮ್ಮ ನೋಡೋಕೆ ಎಷ್ಟು ಒಳ್ಳೆಯವರ ಕಾಣ್ತಾರೆ. ಅವರು ಇನ್ಸ್ಪೆಕ್ಟರ್ ಜೊತೆ ಸೇರಿ ನಾಟಕ ಆಡ್ತಾರೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಸುಬ್ರಾಯ, ಯಾವ ಮನುಷ್ಯ ಹೇಗೆ ಬದಲಾಗ್ತಾನೆ ಅಂತ ಯಾರಿಗೆ ಗೊತ್ತುಂಟು ಮಾರಾಯ. ಆ ಚಿದಾನಂದನ ಮೇಲೆ ಕೊಲೆ ಆಪಾದನೆ ಹೊಟ್ಲಿಕ್ಕೆ ಎಂತ ಚಂದಿ ನಾಟಕ ಆಡಿದ್ರು ನೋಡು. ಅದೇ ಅಂತೀನ್ರಿ, ಚಿದಾನಂದ ಮೊದಲ ಹುಟ್ಟು ಹೋಗ, ಅದು ಅಲ್ದೆ ಬಾಂಬೆ ಒಳಗಿದ್ದವನು. ಅಂಥವನು ಕೊಲೆ ಮಾಡೋದಂದ್ರೆ ಅವನಂದ್ರೇನು, ಕೊಲೆ ಮಾಡೋದಂದ್ರೇನು? ನನಗನ್ಸುತ್ತೆ ಚಿದಾನಂದಾನೇ ಯಾಕೆ ಕೊಲೆ ಮಾಡಿರಬಾರ್ದು ಅಂತ. ಮೂಗ ದಡ್ಡ ಅನ್ಕೊಂಡು ಈಗಿನ ಕಾಲದಲ್ಲಿ ಯಾರು ನಂಬಾಗಿಲ್ಲ. ಇದ್ರೂ ಇರಬಹುದು ಮಾರಾಯ. ಅಣ್ಣ ಸತ್ತು 1 ತಿಂಗಳಾದ್ರೂ ಪತ್ತನೇ ಇಲ್ಲ. ಅಣ್ಣನನ್ನೂ ಕೊಲೆ ಮಾಡಿ ಎಲ್ಲೋ ಮಂಡೆ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ಲಿಕ್ಕುಂಟು. ಇನ್ಸ್ಪೆಕ್ಟ್ರು ಚಿದಾನಂದನೇ ಸದಾನಂದ ಅಂತಾರಲ್ಲ, ಅದೇ ಹಾಗೆ. ಆರ್ಡರ್ ಆರ್ಡರ್. ಯುವರ್ ಆನರ್, 2 ಸಾಕ್ಷಿಗಳನ್ನ ನಮ್ಮ ಡಿಫೆನ್ಸ್ ಲಾಯರ್ ತಳ್ಳಿ ಹಾಕಿದ್ರು ಸಹ ನಡೆದ ಸಂಗತಿನ ಶ್ರೀಮತಿ ಸುಶೀಲಾರವರು ಕೋರ್ಟ್ಗೆ ತಿಳಿಸೋದಕ್ಕೆ
ತಾವು ಅನುಮತಿ ಕೊಡಬೇಕಾಗಿ ಕೇಳ್ಕೊತಿದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಶ್ರೀಮತಿ ಸುಶೀಲಾರವರೇ, ನಿಮ್ಮ ಎದುರುಗಡೆ ಕಟಕಟೆಯಲ್ಲಿ ನಿಂತಿರೋ ವ್ಯಕ್ತಿನೇ ನಿಮ್ಮ ಗಂಡ ಅಂತ ಹೇಳ್ತೀರಾ? ಹೌದು. ಅವರೇ ಕೊಲೆಗಾರ ಅಂತ ಒಪ್ಕೊಳ್ತಾ ಇದ್ದೀರಾ? ಹೌದು. ವಿತ್ ಯುವರ್ ಕೈಂಡ್ ಪರ್ಮಿಷನ್, ಯುವರ್ ಆನರ್. ಶ್ರೀಮತಿ ಸುಶೀಲಾ ಅವರೇ, ಎದುರುಗಡೆ ಕಟಕಟೆಯಲ್ಲಿ ನಿಂತಿರೋ ವ್ಯಕ್ತಿನೇ ಕೊಲೆ ಮಾಡಿದ್ದಾನೆ ಅಂತ ನೀವು ಖಡಾಖಂಡಿತವಾಗಿಯೂ ಹೇಳ್ತೀರಾ? ಖಂಡಿತವಾಗ್ಲು. ನೆವರ್. ಎದುರುಗಡೆ ಇರೋ ವ್ಯಕ್ತಿ ನಿಮ್ಮ ಗಂಡ ಅಲ್ಲ. ಆದ್ದರಿಂದ ಅವರ ಮೇಲೆ ಸುಲಭವಾಗಿ ಕೊಲೆ ಆರೋಪ ಹೊರಿಸ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಇವರೇ ನನ್ ಗಂಡ, ಇವರೇ ಕೊಲೆ ಮಾಡಿದ್ದು. ಇವರೇ ನಿಮ್ ಗಂಡ ಅಂತ ಹೇಳ್ತಾ ಇರೋ ನೀವು ನಿಮ್ಮಿಬ್ಬರ ಪವಿತ್ರವಾದ ಸಂಬಂಧನ ಮರೆತು ಇವರ ಮೇಲೆ ಯಾಕೆ ಕೊಲೆ ಆರೋಪ ಹೊರಿಸ್ತಾ ಇದ್ದೀರಾ? ನಿಮ್ಮ ಮತ್ತು ಯಜಮಾನರ ಸಂಬಂಧ ಹೇಗಿತ್ತು? ಐ ಅಬ್ಜೆಕ್ಟ್ ಯುವರ್ ಆನರ್. ವೈಯಕ್ತಿಕ ಸಂಬಂಧ ವಿಚಾರಗಳನ್ನ ಅಸಂಬದ್ಧವಾಗಿ ಕೇಳಬಾರದು ಅಂತ ನಮ್ಮ ಮಿತ್ರ ವಕೀಲರಿಗೆ ತಾವು ತಿಳಿಸಬೇಕಾಗಿ ಕೇಳ್ಕೊತೀನಿ. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು ಯುವರ್ ಆನರ್. ತಾಳಿ ಕಟ್ಟಿದ ಗಂಡನನ್ನೇ ಅಪರಾಧಿ ಅಂತ ಹೇಳಬೇಕಾದ್ರೆ ತಾವು ಸಾಕಷ್ಟು ಯೋಚನೆ ಮಾಡಿರ್ಬೇಕಲ್ಲ? ಯೋಚನೆ ಮಾಡಕ್ಕೆ ಇನ್ನೇನು ಉಳಿದಿಲ್ಲ. ಮನುಷ್ಯ ಆದಾಗ ಮಾತ್ರ ಸಂಬಂಧಗಳು ಉಳಿಯುತ್ತೆ, ಬೆಳೆಯುತ್ತೆ. ಮನುಷ್ಯತ್ವನೇ ಕಳ್ಕೊಂಡು ಮೃಗ ಆದಾಗ ಸಂಬಂಧಗಳು ತಾನಾಗಿ ಕಳಚಿ ಬೀಳುತ್ತೆ. ಸುಶೀಲಾ ಅವರೇ, ನೀವು ಹೇಳ್ಬೇಕಾದನ್ನ ಸ್ವಲ್ಪ ವಿವರವಾಗಿ ಯೋಚಿಸಿ ಹೇಳಿ. ನಮ್ಮ ಯಜಮಾನ್ರು ದನ ಪಿಶಾಚಿ ಆಗಿದ್ರು. ಹೌದು, ನಾನು ದನಪಿಸಾಚಿ. ನನ್ಗೆ ಹಣ ಬೇಕು. ಒಂದಲ್ಲ ಎರಡಲ್ಲ, 50,000 ಕೊಟ್ಟಲ್ಲ ಆ ಕರ್ಪನ್ಗೆ. ನೋಡು, ಮೊದಲನೇ ತಿಂಗಳು 20,000, ಎರಡನೇ ತಿಂಗಳು 30,000, ಒಟ್ಟಿಗೆ 50,000ನ 1 ಲಕ್ಷ ಮಾಡ್ಕೊಡ್ತೀನಿ ಅನ್ನೋಸ್ಕರ ಈಗ 50,000 ಬಡ್ಡಿನೂ ಇಲ್ಲ, ಅಸ್ಲೂ ಇಲ್ಲ. ಹಾಗಾದ್ರೆ ನಾನೇನು ಹೇಳಾಕೊಳ್ಳ? ಇದಕ್ಕೆ ನಿನ್ ಪೂರ್ಣ ಸಹಕಾರ ಬೇಕು. ನಿನ್ನಿಂದ ಒಂದು ದೊಡ್ಡ ಸಹಾಯ ಆಗ್ಬೇಕು. ಅಲ್ಲ ಅಂದ್ರೆ ಅದೇನು ಹೊಸ್ತರ ಮಾತಾಡ್ತಿದ್ದೀರಾ? ಆದಷ್ಟು ಬೇಗ ನನ್ನ ತಮ್ಮ ಚಿದಾನಂದನ್ನ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ. ಅಲ್ಲ ಅಂದ್ರೆ ಅವ್ನ್ ಮೊದ್ಲೇ ಮೂಗ ದಡ್ಡ ಪಾಪ. ಅವನ್ ಪಾಡ್ಗ ಅವ್ನು ಯಾವ್ದೋ ಹೋಟೆಲಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾನೆ. ಅವ್ನು ನಿಮ್ಗೇನ್ ಸಹಾಯ ಮಾಡಕ್ಕಾಗುತ್ತೆ ಹೇಳಿ? ಮುಂಬೈಯಿಂದ ಮೊದಲು ಅವ್ನು ಬರಲಿ, ಆಮೇಲೆ ಹೇಳ್ತೀನಿ. ಏನಂದ್ರೆ ಏನ್ ಹೇಳ್ತಿದ್ದೀರಾ ನೀವು? ನಂಗೊಂದು ಅರ್ಥ ಆಗ್ತಿಲ್ಲ. ಚಿದಾನಂದ ನಮ್ಮನ್ನೇ ತಂದೆ ತಾಯಿ ಅಂತ ನಂಬ್ಕೊಂಡಿದ್ದ. ಇವ್ರು ಬರೆದ ಪತ್ರ ನೋಡಿ ಆ ಕೂಡಲೇ ಹಾಟ್ ಬಂದ. ಚಿದಾನಂದ, ಅಯ್ಯೋ ಇದೇನಿದು ಮಳೆ ನೆನ್ಕೊಂಡ್ ಬಂದಿದ್ಯಾ? ಬಾ ಒಳಗೆ, ಟವಲ್ ಕೊಡ್ತೀನಿ ಹೊಡ್ಸ್ಕೊಂಡು ಬಟ್ಟೆ ಬದಲಾಯಿಸಿ. ಬಾ ಬಾ ಕೂತ್ಕೋ. ಚಿದಾನಂದ ಬಂದಿದ್ದಾನೆ, ಬೇಗ ಟವಲ್ ತಗೊಂಡ್ಬನ್ನಿ. ಚಿದಾನಂದ, ಚಿದಾನಂದ ನೀನ್ ಇಲ್ಲೇ ಕೂತಿರು, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಗೊತ್ತಾಯ್ತು, ಬಟ್ಟೆ ಹಾಕು.
ಚಿದಾನಂದ ತಗೋಪ್ಪ ಕಾಫಿ ಕುಡಿ. ಅಯ್ಯೋ ಯಾಕಪ್ಪ, ಯಾಕಿದೆಲ್ಲ ತರಕ್ ಹೋದೆ? ತಗೋ, ನೀ ಮೊದ್ಲು ಕಾಫಿ ಕುಡಿ. ಪಾಪ ಮೊದ್ಲೇ ನಿನಗೆ ಕಷ್ಟ ಇದೆ. ನನ್ ಸೀರೆ, ಹೂವು, ನಿಮಗ್ ಶಾಲು ಎಲ್ಲ ತಂದಿದ್ದಾನೆ. ಪಾಪ ಅಲ್ಲ. ಏನಂದ್ರೆ ಚಿದಾನಂದ ಜುಬ್ಬ ಪೈಜಾಮದಲ್ಲಿ ನಿಮ್ ಹಾಗೆ ಕಾಣ್ತಾನೆ. ನಂತರನೇ ಕಾಣಿಸ್ತಾನಲ್ಲ. ನಿಮ್ಗೂ ಅವನಿಗೂ ಒಂದು ಚೂರ ವ್ಯತ್ಯಾಸ ಇಲ್ಲ. ನಾನು ಬೇಗ ಅಡಿಗೆ ಮುಗಿಸ್ಬಿಡ್ತೀನಿ. ಅಯ್ಯೋ, ಏನಿದು ಚಿದಾನಂದನ್ ಧ್ವನಿ ತರ ಇದೆಯಲ್ಲ? ಏನಂದ್ರೆ ಚಿದಾನಂದನ್ ಯಾಕೆ ಹೊಡಿತಾ ಇದ್ದೀರಾ? ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಹೋಗು. ನಿಮ್ ಮನುಷ್ಯರು ರಾಕ್ಷಸರು, ನಿನ್ನ ದೇವ ಬಿಟ್ಬಿಡಿ. ಸುಮ್ಮನೆ ಒಳಕ್ ಹೋಗು, ನನ್ನ ದಾರಿ ಗಡ್ಡ ಬರ್ಬೇಡ. ಹೊಡಿಬೇಕ್ರಿ, ಹೊಡಿಬೇಕ್ರಿ. ಚಿದಾನಂದ ನೀವು ಚಿದಾನಂದನ್ನ ಕೊಂದೇ ಬಿಟ್ರಾ? ನಾವು ಬದುಕೋಕ್ಕೋಸ್ಕರ ಅವನ್ ಸಾಯಲೇಬೇಕು. ಸತ್ತು ಬಿದ್ದಿರೋದು ನಿನ್ ಗಂಡ ಸದಾನಂದ. ಈ ಕ್ಷಣದಿಂದಲೇ ನೀನು ಬಿದ್ದಿವೆ. ಚೆನ್ನಾಗಿ ಜ್ಞಾಪಕದಲ್ಲಿ
ಮೊದಲು ನಾ ಹೇಳ್ದಷ್ಟು ಮಾಡು, ಆಮೇಲೆ ನನ್ನ ಪ್ಲಾನ್ ಏನು ಅಂತ ಹೇಳ್ತೀನಿ. ನನಗೆ ದಿಕ್ಕೆ ತೋಚದಾಗಾಯ್ತು. ಆಮೇಲೆ ಸೋತ್ರದ ಬೊಂಬೆ ತರ ನನ್ ಗಂಡ ಹೇಳ್ದಾಗೆ ನಡ್ಕೊಂಡೆ. ಚಿದಾನಂದನ ಸಾಯಿಸಿದ್ದಲ್ದೆ ಕರ್ಪನ ಏನೇ ಸಾಯಿಸ್ಬಿಟ್ರು. ಆ ದಿನ ರಾತ್ರಿ ನಾನು ಇಲ್ಲಿ ಮಾತಾಡ್ತಾ ಇರೋದನ್ನ ಕರ್ಪನ್ ನೋಡ್ಬಿಟ್ಟ. ಅವನೆಲ್ಲ ನಮ್ ರಾಜ್ಯನ ಬೈಲ್ ಮಾಡ್ತಾರಂತ ಹೆದ್ರಿ ಅವನ ಅಟ್ಟಿಸ್ಕೊಂಡೋಗಿ ಇವರೇ ಸಾಯಿಸಿದ್ದು. 2 ಕೊಲೆನೂ ಇವರೇ ಮಾಡಿದ್ದು. ಚೆನ್ನಾಗಿ ಹೇಳಿದ್ರಿ ಇವರ ಆನರ್. ಇದುವರೆಗೂ ಸುಶೀಲಮ್ಮನವರು ಒಂದು ಸೊಗಸಾದ ಕತೆ ಹೇಳಿದ್ರು. ಈಗ ನಾನೊಂದು ಕತೆ ಹೇಳ್ತೀನಿ, ದಯವಿಟ್ಟು ಕೇಳಿ. ಹಣದಾಸೆ ಇದ್ದಿದ್ದು ಸದಾನಂದರಾಯರಿಗಲ್ಲ, ಸುಶೀಲಮ್ಮನವರಿಗೆ. ಸದಾನಂದರ ಹಾಗೆ ಇದ್ದ ಚಿದಾನಂದನನ್ನು ಕರೆಸಿದ್ದು ಈ ಸುಶೀಲಮ್ಮ. ಒಂದೇ ಕಲ್ಲಿಗೆ 2 ಹಕ್ಕಿಯನ್ನು ಹೊಡಿಬೇಕು ಅಂತ ಪ್ಲಾನ್ ಹಾಕಿದ್ದು ಈ ಸುಶೀಲಮ್ಮ. ಚಿದಾನಂದ ಊರಿಗೆ ಬಂದಿದ್ದೇನೋ ನಿಜ, ಅವನು ಬಂದ ತಕ್ಷಣ ತನ್ನ ಗಂಡನ ಕೊಲೆ ಮಾಡಿದ್ದು ಈ ಸುಶೀಲಮ್ಮ. ಆ ಕೊಲೆ ಆರೋಪನ ಚಿದಾನಂದನ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದ್ದು ಈ ಸುಶೀಲಮ್ಮ. ಗಂಡನ ಹಣ ಕೈಗೆ ಬಂದ ತಕ್ಷಣ ಈ ತರಲೆ ತಾಪತ್ರಗಳಿಂದ ಮುಕ್ತರಾಗಬೇಕು ಅಂತ ತಾನು ಸತ್ತಂತೆ ನಟಿಸಿದ್ದು ಈ ಸುಶೀಲಮ್ಮ. ಕಿರ್ಚಾಡ್ಬೇಡಿ, ಯಾವತ್ತಿದ್ರೂ ಸತ್ಯ ಸತ್ಯನೇ. ಇವರ ಆನರ್, ನನ್ನ ಕಕ್ಷಿದಾರರನ್ನು ಅಪರಾಧ ಎಂದು ಸಾಬೀತು ಮಾಡೋದ್ರಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ. ಆದ್ದರಿಂದ ಬೆನಿಫಿಟ್ ಆಫ್ ಡೌಟ್ ಮೇಲೆ ಈ ಕೇಸ್ನ ವಜಾ ಮಾಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಆಪಾದಿತ ಕೊಲೆಗಾರ ಎಂದು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲವಾಗಿದೆ. ಹಾಗೆಯೇ ಈತ ಚಿದಾನಂದ ಅಲ್ಲ ಎಂದು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ಗೆ ಸಾಧ್ಯವಾಗಿದೆ. ಕೊಲೆಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಮಂಡಿಸಿರುವ ಸಂದೇಹಗಳು ಮನ್ನಣೆಗೆ ಅರ್ಹವಾಗಿವೆ. ಆದ್ದರಿಂದ ಡಿಫೆನ್ಸ್ ಕೋರಿಕೆಯಂತೆ ಆಪಾದಿತನನ್ನು ಆರೋಪದಿಂದ ವಿಮುಕ್ತಗೊಳಿಸಿ ಬೆನಿಫಿಟ್ ಆಫ್ ಡೌಟ್ ನೀಡಿ ಬಿಡುಗಡೆ ಮಾಡಲಾಗಿದೆ. ಕೊಲೆ ಮಾಡಿದ್ ನಿಂತಾನೆ? ಹೌದು, ನಾನೇ ಕೊಲೆ ಮಾಡಿದ್ದು. ಮಿಸ್ಟರ್ ಸದಾನಂದರಾವ್, ರಿಲ್ಯಾಕ್ಸ್. ಇಟ್ಸ್ ಜಸ್ಟ್ ಎ ಡಮ್ಮಿ ರಿವಾಲ್ವರ್. ಥ್ಯಾಂಕ್ ಯು. That's all, Your Honor. Arrest him.